ರಾಯಚೂರು ಡಿಪೋ ಸಂಬಂಧಪಟ್ಟಂತ ಬಸ್ನಲ್ಲಿ ಓಡಾಡಿದ್ರೆ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಜೀವ ಅಂಗೈನಲ್ಲೇ ಹಿಡಿದು ಓಡಾಡ್ತಾ ಇದ್ದಾರೆ ರಾಯಚೂರಿನ ಜನರು. ಮೃತ್ಯುಕೂಪ ಆಗಿದೆ ರಾಯಚೂರು ಕೆಎಸ್ಆರ್ಟಿಸಿ ಬಸ್ಗಳು. 65 ಜನ ಪ್ರಯಾಣಿಸುವಂತ ಬಸ್ನಲ್ಲಿ 100ಕ್ಕೂ ಅಧಿಕ ಜನ ಪ್ರಯಾಣವನ್ನು ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಪ್ರಯಾಣಿಕರ ಹೆಚ್ಚಳದಿಂದಾಗಿ ಬಸ್ಗಳಲ್ಲಿ ತಾಂತ್ರಿಕ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ತಾಂತ್ರಿಕ ಸಮಸ್ಯೆಯಿಂದಾಗಿ ಎಲ್ಲೆಂದರಲ್ಲಿ ಸಾರಿಗೆ ಬಸ್ ಕೆಟ್ಟು ನಿಲ್ತಾ ಇದೆ. ಇಂಜಿನ್ ಸಮಸ್ಯೆಯಿಂದಾಗಿ ಅಲ್ಲಲ್ಲಿ ನಿಲ್ತಾ ಇದೆ. ಹೀಗಾಗಿ ಕಾಟಾಚಾರಕ್ಕೆ ಬಸ್ ದುರಸ್ತಿ ಮಾಡಿ ಕಳಿಸ್ತಾ ಇದ್ದಾರೆ ಮೆಕ್ಯಾನಿಕ್ಸ್ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ರಾಯಚೂರು ಜಿಲ್ಲೆಯಾದ್ಯಂತ 700ಕ್ಕೂ ಅಧಿಕ ಮಾರ್ಗದಲ್ಲಿ ಬಸ್ಗಳು ಓಡಾಡ್ತಾ ಇದೆ. 10 ಲಕ್ಷಕ್ಕೂ ಅಧಿಕ ಕಿಲೋಮೀಟರ್ ಓಡಿದ 30% ಬಸ್ಗಳಿದೆ. ರಾಯಚೂರು ಜಿಲ್ಲೆ ವಿವಿಧ ಮಾರ್ಗದಲ್ಲಿ 42ಕ್ಕೂ ಅಧಿಕ ಬಸ್ಗಳು ಪಲ್ಟಿಯಾಗಿದೆ. ಅಪಘಾತದಲ್ಲಿ 11 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. 150ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ. ಲಕ್ಷ ಕಿಲೋಮೀಟರ್ ಫಿಕ್ಸ್ ಆಗಿರ್ತದ, ಅವೆಲ್ಲ ಸ್ಕ್ರ್ಯಾಪು. ಇವತ್ತು ಎಷ್ಟು ಬಸ್ಸುಗಳು 10 ಲಕ್ಷ ಕಿಲೋಮೀಟರ್ ಆದಮೇಲೆ ಓಡಾಡ್ತಾ ಇದೆ ಇವತ್ತು ನಮ್ಮ ರಾಯಚೂರು ನಿಗಮದಲ್ಲಿ? ಯಾಕೆ ಫೇಲ್ ಆಗ್ತಾವ? ಅವು ಓಲ್ಡ್ ಆಗಿದಾವ, ಡೇಟ್ ಬಾರ್ ಆಗಿದಾವ ಅವು. ಹಾಗಾಗಿ ಅವೆಲ್ಲ ನಿಂತು ಕೆಟ್ಟು ಸುಟ್ಟು ಮಾಡಿ ಇವೆಷ್ಟೆಲ್ಲ ಜನರು ಸಾರ್ವಜನಿಕರು ಕಷ್ಟ ಅನುಭವಿಸ್ತಾ ಇದ್ದಾರೆ. ಏನು ಆಗ್ರಹ ಮಾಡ್ತೀರಿ ಸರ್ ಸರ್ಕಾರಕ್ಕೆ ಏನು ಆಗ್ರಹ ಮಾಡಂಗಿಲ್ಲ. ಯಾವುದೋ ಒಂದು ವ್ಯವಸ್ಥೆ ಮಾಡಿ ನಿಗಮಗಳನ್ನು ಸುಧಾರಿಸುವಂಥ ಕೆಲಸ ಆಗಬೇಕು. ಇದು ಬಡ ಜನರು ತಿರುಗಾಡುವಂಥ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ಇದು KSRTC ಇವತ್ತು ನಿನ್ನೆ ಬಂದಿದ್ದಂಥ KSRTC ಅಲ್ಲ, ಇವು ಎಲ್ಲವೂ 7ನೇ ಗ್ಯಾರಂಟಿ, ಸರ್ಕಾರದ 7ನೇ ಗ್ಯಾರಂಟಿ. ಇದು ಇವೆಲ್ಲ ಬಸ್ ಕೆಟ್ಟು ನಿಲ್ಲೋದು, ಮಕ್ಕಳಿಗೆ ಬಸ್ಸು ಸೀಟ್ ಸಿಗಲಾರ್ದು, ದಾರಿಯಲ್ಲಿ ಕೆಟ್ಟು ನಿಲ್ಲೋದು, ಪಲ್ಟಿ ಆಗೋದು, ಇವೆಲ್ಲ ಹೊಗೆ ಬೊಟ್ಟು ಪೊಲ್ಯೂಷನ್ ಮಾಡೋದು, ಇವೆಲ್ಲ ಸರ್ಕಾರದ 7ನೇ ಗ್ಯಾರಂಟಿ. ಇದು ಅನುಭವಿಸ್ಬೇಕು ನಾವು, ಏನು ಮಾಡೋಕ್ಕಾಗಲ್ಲ. ಇವು ಸರ್ಕಾರ ಕರ್ನಾಟಕ ರಸ್ತೆ ಸಾರಿಗೆ ಅಂದರೆ ಭರವಸೆ ಮತ್ತು ನಂಬಿಕೆಗೆ ವಿಶ್ವಾಸ ಇರುವಂಥ ಸಾರಿಗೆ. ಆದರೆ ರಾಯಚೂರಿನಲ್ಲಿ ಸುಮಾರು 600ಕ್ಕೂ ಹೆಚ್ಚು ಬಸ್ಗಳು ಓಡಾಟ ಮಾಡ್ತವೆ. ಆದರೆ ಆ ಬಸ್ಗಳಲ್ಲೂ ಎಲ್ಲೈತಲ್ಲಿ ಕೆಟ್ಟು ನಿಲ್ತಾ ಇದ್ದಾವೆ, ಅತಿಯಾದಂಥ ಹೊಗೆ ಬಿಡ್ತಾ ಇದ್ದಾವೆ ಅನ್ನುವಂಥ ಒಂದು ದೂರುಗಳು ಈಗಾಗಲೇ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ನಾವಿವತ್ತು ರಾಯಚೂರು ನಗರದ ಡಿಪೋ ನಂಬರ್ 3ರಲ್ಲಿದ್ದೇವೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಬಸ್ಗಳು ಒಂದು ವೇಳೆ ಡಿಪೋಕ್ಕೆ ಬಂದರೆ ಮೆಕ್ಯಾನಿಕ್ಗಳು ಆ ಬಸ್ಗಳನ್ನು ರಿಪೇರಿ ಮಾಡಬೇಕಾದ್ರೂ ಕೂಡ ಆ ಬಸ್ ಕೆಟ್ಟಿದ್ದಕ್ಕೆ ಕಾರಣ ಏನು, ಆ ಬಸ್ಸಿಗೆ ಬೇಕಾದಂಥ ಸಾಮಗ್ರಿಗಳು ಸಿಗದಾರದೆ ಇವತ್ತು ಮೆಕ್ಯಾನಿಕಲ್ಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಬಸ್ಗಳು ಎಲ್ಲೆಂದರಲ್ಲಿ ಕೆಟ್ಟು ನಿಲ್ತಾ ಇದ್ದಾವೆ ಮತ್ತು ಪಲ್ಟಿ ಆಗ್ತಾ ಇದ್ದಾವೆ. ಡ್ರೈವರ್ಗಳು, ಕಂಡಕ್ಟರ್ಗಳು ಹಲವು ರೀತಿಯ ನೋವುಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಈಗಾಗಲೇ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಬಸ್ಗಳೇನಿದ್ದಾವೆ, ಈ ಬಸ್ಗಳ ರಿಪೇರಿಗಾಗಿ ಸರ್ಕಾರ ಇತ್ತಿಷ್ಟು ಅಮೌಂಟನ್ನು ನಿಗದಿ ಮಾಡಿರುತ್ತೆ. ಮತ್ತು ಸಾರಿಗೆ ಸಿಬ್ಬಂದಿಗಳೇನಿರ್ತಾರೋ ಅವರು ಮೆಕ್ಯಾನಿಕಲ್ಗಳು ರಿಪೇರಿ ಮಾಡಲಿಕ್ಕೆ ನಾನಾ ರೀತಿಯ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಆದರೆ ಮೆಕ್ಯಾನಿಕ್ಗಳಿಗೆ ಬೇಕಾದಂಥ ಸಾಮಗ್ರಿಗಳು ಸಿಗದೇ ಇರೋದರಿಂದ ಬೇಕಾಬಿಟ್ಟಿಯಾಗಿ ಬಸ್ಗಳನ್ನು ರಿಪೇರಿ ಮಾಡಿ ಕಳಿಸ್ತಾರೆ ಡಿಪೋಗಳಿಂದ ಅನ್ನುವಂಥ ದೂರುಗಳಿದೆ. ಆ ಬಸ್ಗಳೇನಾದರೂ ರೋಡಲ್ಲಿ ಹೋದಾಗ ಎಲ್ಲೇ ಐತಲ್ಲಿ ಕೆಟ್ಟು ನಿಂದಿರ್ತಾ ಇದ್ದಾವೆ. ಪ್ರಯಾಣಿಕರು ತುರ್ತು ಕೆಲಸ ಕಾರ್ಯಗಳಿಗೆ ಹೋಗಲಾರ್ದಂಥ ಪರಿಸ್ಥಿತಿ ರಾಯಚೂರಲ್ಲಿ ನಿರ್ಮಾಣವಾಗಿದೆ. ಸುಮಾರು 600ಕ್ಕೂ ಹೆಚ್ಚು ಬಸ್ಗಳಲ್ಲಿ ಸುಮಾರು 30ರಿಂದ 40% ಅಷ್ಟು ಬಸ್ಗಳು ಎಲ್ಲೆಂದರಲ್ಲಿ ಕೆಟ್ಟು ನಿಲ್ತಾ ಇದ್ದಾವೆ. ಹಲವು ರೀತಿಯ ತೊಂದರೆಗಳಾಗ್ತಾ ಇದ್ದಾವೆ ಅನ್ನುವಂಥ ದೂರುಗಳು ಕೂಡ ಬರ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಬಸ್ಗಳು ನಡು ರಸ್ತೆಯಲ್ಲಿ ಕೆಟ್ಟು ನಿಂತಾಗ ಟ್ರಾಫಿಕ್ ಪೊಲೀಸರು ಕೂಡ ಬಸ್ಗಳನ್ನು ರಸ್ತೆ ಪಕ್ಕಕ್ಕೆ ತಳ್ಳಿದಂಥ ಹತ್ತಾರು ಉದಾಹರಣೆಗಳಿದ್ದಾವೆ. ರಾಯಚೂರು ಜಿಲ್ಲೆಯಲ್ಲಿ ಒಂದು ವರ್ಷದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಬಸ್ ಅಪಘಾತಗಳಾಗಿದ್ದಾವೆ. ಅದರಲ್ಲಿ 170ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಒಂದು ಬಸ್ಸು ಸುಮಾರು 10 ಲಕ್ಷಕ್ಕೂ ಅಧಿಕ ಓಡುವಂತಿಲ್ಲ. ಫಿಟ್ನೆಸ್ಸನ್ನು ಕಂಪಲ್ಸರಿಯಾಗಿ ಮೇಂಟೈನ್ ಮಾಡಬೇಕು. ಆದರೆ ಇಲ್ಲಿ ಟೈರ್ಗಳಾಗಿರ್ಬೋದು ಮತ್ತು ನಾನಾ ರೀತಿಯ ತಾಂತ್ರಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ. ಮತ್ತು ಈ ಪರಿಸರ ಮಾಲಿನ್ಯ ಉಂಟು ಮಾಡುವಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದ್ದಾವೆ. ನೀವು ಕೂಡ ನೋಡ್ತಾ ಇರ್ಬೋದು ಬಸ್ಗಳು ಯಾವ ರೀತಿಯಾಗಿ ಕೆಟ್ಟು ಹೋಗಿದ್ದಾವೆ, ಬಸ್ಗಳಲ್ಲಿ ಏನೆಲ್ಲ ವ್ಯವಸ್ಥೆಗಳಿದೆ ಅನ್ನುವಂಥದ್ದು ತಾವು ನೋಡ್ಬೋದಾಗಿದೆ. ಹೀಗಾಗಿ ಸಾರಿಗೆ ಬಸ್ಸು ಅಂತಂದರೆ ಅದು ಕರ್ನಾಟಕ ರಸ್ತೆ ಸಾರಿಗೆ ಅಂದರೆ ಪ್ರಯಾಣಿಕರಿಗೆ ಹೆಸರುವಾಸಿಯಾಗಿರುವಂಥದ್ದು. ಆದರೆ ಈ ಬಸ್ಗಳನ್ನು ನೋಡಿದಾಗ ಯಾವ ರೀತಿಯಾದಂಥ ಡೊಕ್ಕೊಟ ಬಸ್ಗಳಾಗಿದ್ದಾವೆ ಅನ್ನುವಂಥದ್ದು ತಾವು ನೋಡ್ಬೋದಾಗಿದೆ. ನಾನು ನಿಮಗೆ ತೋರಿಸ್ತೀನಿ. ಈ ರೀತಿಯಾದಾಗ ಬಸ್ನಲ್ಲಿ ಪ್ರಯಾಣಿಕರು ಏನಾದರೂ ಪ್ರಯಾಣ ಮಾಡುವ ವೇಳೆಯಲ್ಲಿ ಅಪಘಾತ ಅಥವಾ ಇನ್ನೊಂದು ದುರಂತಕ್ಕೆ ಕಾರಣ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು. ಯಾಕೆಂದರೆ
ಸಾರಿಗೆ ಸಿಬ್ಬಂದಿಗಳು ತಮ್ಮ ಜೀವವನ್ನು ಪಣಕ್ಕಿಟ್ಟು ಬಸ್ಗಳನ್ನು ಓಡಿಸ್ತಾ ಇರ್ತಾರೆ. ಆದರೆ ಆ ಬಸ್ಗಳಲ್ಲಿ ಬ್ರೇಕ್ ಇಲ್ಲದೆ ಇರೋದು, ಕ್ಲಚ್ಗಳು ಹಾಳಾಗ್ತಾ ಇರೋದು, ಮತ್ತು ಎಲ್ಲೆಂದರಲ್ಲಿ ಗೇರ್ಗಳು ಹಾಕ್ಲಿಕ್ಕೂ ಆಗಲಾರ್ದಂಥ ರೀತಿಯ ಡಕೋಟಾ ಬಸ್ಗಳು ರಾಯಚೂರು ಡಿಪೋಗಳಲ್ಲಿ ಓಡಾಡ್ತಿದ್ದಾವೆ. ಹೀಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಈ ಕಡೆ ಗಮನ ಹರಿಸಬೇಕು. ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.